ಅನೂಪ್ ಸ್ಟೈಲ್ ಕ್ಯಾರಿ ಮಾಡ್ತಾನೆ, ಪೂಜಾ ಸ್ವ್ಯಾಗ್ ಕ್ಯಾರಿ ಮಾಡ್ತಾಳೆ. ಅವರಿಬ್ರು ಸೇರ್ಕೊಂಡು ಇಡೀ ಡಾನ್ಸ್ನ ಅದ್ಭುತವಾಗಿ ಕ್ಯಾರಿ ಮಾಡಿದ್ರು. ಆಮೇಲೆ ನಿಜವಾಗ್ಲೂ ದೇಶದ ಒಂದು ಘನತೆನ, ಒಂದು ಗೌರವನ, ಇಂಟರ್ನ್ಯಾಷನಲ್ ರೇಂಜ್ ಅಲ್ಲಿ ಡಾನ್ಸ್ ಮಾಡಿರೋ ನಿಮ್ಮ ಇಡೀ ತಂಡಕ್ಕೆ ನಾನು ಅಭಿನಂದನೆ ಹೇಳ್ತೀನಿ. ತುಂಬಾ ಅದ್ಭುತವಾಗಿ ಡಾನ್ಸ್ ಮಾಡಿದ್ರಿ. ಇಟ್ ವಾಸ್ ವೆರಿ ಆಕ್ಯುರೇಟ್. ಯುವರ್ ಬಾಡಿ ಲ್ಯಾಂಗ್ವೇಜ್, ಯುವರ್ ಸ್ಟೈಲ್, ಎನರ್ಜಿ ವಾಸ್ ಮೈಂಡ್ ಬ್ಲೋಯಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಾಘು. ಚನ್ಯಾ ಜಿ, ಇಟ್ ವಾಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್. ನನಗೆ ನೀವು ಆಡಿದ ಒಂದು 6 ನಿಮಿಷನೂ ಕಣ್ಣು ಆ ಕಡೆ ಈ ಕಡೆ ಹೋಗಿಲ್ಲ. ಎವ್ರಿಥಿಂಗ್ ವಾಸ್ ಸೋ ಬ್ಯೂಟಿಫುಲಿ ಪ್ಲ್ಯಾನ್ಡ್ ಮಾಸ್ಟರ್. ಔಟ್ಸ್ಟ್ಯಾಂಡಿಂಗ್. ಆಮೇಲೆ ಅವರಿಬ್ಬರದ್ದು ಡಾನ್ಸ್ ಇತ್ತು ಇದ್ರಲ್ಲಿ, ಲಾಡ್ ಆಫ್ ಡಾನ್ಸು. ಆಮೇಲೆ ಆ ಸಾಂಗ್ ಕರೆಕ್ಟಾಗಿ ಬ್ಲೆಂಡ್ ಮಾಡಿದೆ. ಸಾಂಗ್ ಸೆಲೆಕ್ಷನ್ ಆಗಲಿ, ಹೈಲೈಟ್ ಬಂದ್ಬಿಟ್ಟು ಲಾಸ್ಟಲ್ಲಿ ನಮ್ಮ ದೇಶದ ಬಾವುಟನ ಅಲ್ಲಿ ತಂದ್ರಿ. ಅನೂಪ್ ಅಂಡ್ ಪೂಜಾ, ಹ್ಯಾಟ್ಸ್ ಆಫ್ ಟು ಯು ಅಂಡ್ ಆಲ್ ದ ಡ್ಯಾನ್ಸರ್ಸ್. ಮೈಂಡ್ ಬ್ಲೋಯಿಂಗ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಚನ್ಯಾ ಜಿ. ರಚ್ಚು, ಅವರಿಬ್ರದ್ದು ಯಾವ್ದಾರ ಪೋಸ್ಟರ್ ಇದೆಯಾ? ಅನು ಪೂಜಾ ಪೋಸ್ಟರ್ ಯಾರು ಇಟ್ಕೊಂಡಿದ್ದಾರೆ? ಅವರಿಬ್ರು ಪೋಸ್ಟರ್ ನಾನು ಇಟ್ಕೊಳ್ತೀನಿ. ರಚ್ಚುಗೆ ಯು ಟ್ರೂಲಿ ಡಿಸರ್ವ್ ದಿಸ್. ಆ್ಯಂಡ್ ವಸಂತ್ ಮಾಸ್ಟರ್ ತುಂಬ ಅದ್ಭುತವಾಗಿ ಕೊರಿಯೋಗ್ರಫಿ ಮಾಡಿದ್ದೀರಾ. ನಾನು ಯಾವಾಗಲೂ ಹೇಳೋ ಹಾಗೆ ವಸಂತ ವಸಂತ. ವಸಂತ್ ಮಾಸ್ಟರ್, ನಿಮ್ಮ ಕೋರಿಯೋಗ್ರಫಿನೇ ಚಂದ ಚಂದ ಅಲ್ವಾ? ಅಷ್ಟೇ. ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು. ಈಗ ಶಿವಣ್ಣ. ಅಮೇಝಿಂಗ್. ಪೂಜಾ ಆ್ಯಂಡ್ ಅನೂಪ್ ಇಬ್ಬರದು ಒಂದು ಪಾಸ್ಟ್ ಒಂದು ಸೆಮಿಫೈನಲ್ಸ್, ಕ್ವಾರ್ಟರ್ ಫೈನಲ್ಸ್ ಇಂದ ನೋಡ್ಕೊಂಬಾರ್ದು, ಪ್ರೀ ಫೈನಲ್ಸ್ ಇಂದ ಏನು ಫೆಂಟಾಸ್ಟಿಕ್ ಪರ್ಫಾರ್ಮ್ ಮಾಡ್ತಂದ್ರೆ ಅದಿವತ್ತು ಇನ್ನೂ ಜೋರಾಗಿ ಕಾಣ್ತಿದೆ. ಆ್ಯಂಡ್ ವಸಂತ್, ನಾನು ನಿಮಗೆ ಯೂನಿಕ್ ವಸಂತ ಕಟ್ಟಿದ್ದು ನಿಜವಾಗ್ಲೂ ನಾನು ಹೆಮ್ಮೆ ಪಡ್ತೀನಿ. ನಿಜವಾಗ್ಲೂ ಐ ಆಮ್ ಪ್ರೌಡ್ ರಿಯಲಿ. ಯಾಕಂದ್ರೆ ಇಷ್ಟು ಜನ ಇಟ್ಕೊಂಡು ಅಷ್ಟು ನೀಟಾಗಿ ಮಾಡೋದಿದೆಯಲ್ಲ, ಭಾಳ ಕಷ್ಟ. ಒಂದು ಕಡೆ ಒಂದು ಮಿಸ್ ಅಂತ ಬೇಡವಾ? ಏನಿಲ್ಲ, ಅಷ್ಟು ಪರ್ಫೆಕ್ಷನ್. ಆ್ಯಂಡ್ ಎಷ್ಟೊಂದು ವೇರಿಯೇಷನ್ಸ್ ಇದೆ. ಎಸ್ಪೆಷಲಿ ಫ್ರಮ್ ದೇರ್ ಇಟ್ ಸ್ಟಾರ್ಟೆಡ್, ಇಟ್ ಗ್ರೂ. ಆಮೇಲೆ ಅಲ್ಲೋದ, ಅಲ್ಲಿಂದ ಬಂದ ಈ ಹುಡುಗಿ ಇಲ್ಲಿ ಹೋಯ್ತು ಪೂಜಾ. ಮೈ ಗಾಡ್, ಪೇಟ್ರಿಯಾಟಿಸಮ್ ಅನ್ನೋದು ಇಟ್ ಶುಡ್ ರೀಚ್ ದ ಪೀಕ್ ಅನ್ನೋದಕ್ಕೆ ಪರ್ಫೆಕ್ಟ್ ಇದೆ ಈ ಸಾಂಗು. ಆ್ಯಂಡ್ ದ ವೇ ಎವ್ರಿಬಡಿ ಡಾನ್ಸ್ಡ್, ಸೂಪರ್. ಫ್ಯಾಂಟಾಸ್ಟಿಕ್ ಆಗಿತ್ತು. ಇಟ್ ವಾಸ್ ರಿಯಲಿ ಚೇಟಿ. ಬ್ಯಾಂಗ್ 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 ವಗಾ. ಥ್ಯಾಂಕ್ ಯು ಅಣ್ಣ. ಸೀಕ್ರೆಟ್ ಸ್ಕೋರ್ಸ್ ಅನ್ನ ಈಗ ಬೌಲ್ಗೆ ಹಾಕುವಂತ ಸಮಯ. ಅನುಪ, ಈ ಹಂತದಲ್ಲಿ, ಈ ಕ್ಷಣದಲ್ಲಿ ನಿಮ್ಮ ಮಾಸ್ಟರ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀಯ? ತುಂಬಾನೇ ಖುಷಿ ಆಗುತ್ತೆ. ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೇನೋ ನಮಗೆ ವಸಂತ್ ಮಾಸ್ಟರ್ ಸಿಗಕ್ಕೆ. ಇಷ್ಟು ವಾರಗಳು ನಾವು ಎಷ್ಟೇ ಸ್ಟಂಟ್ಸ್ ಮಾಡಿರ್ಬೋದು ಅಥವಾ ಎಲ್ಲಿಂದನೋ ಹಾರಿಸಿರ್ಬೋದು, ಅದಕ್ಕೆಲ್ಲದಕ್ಕೂ ತುಂಬಾ ಕೇರ್ ತೊಗೊಂಡು ಆಗುತ್ತೋ ಇಲ್ವೋ ಅಂತ ನನ್ನನ್ನು 100 ಸರಿ ಕೇಳ್ತಾರೆ, ನಿನ್ಗೆ ಓಕೆನಾ, ಸೇಫ್ಟಿ ಇದೆಯಾ ಅಂತ. ಅವ್ರು ನಮ್ಗೆ ಇಷ್ಟೆಲ್ಲ ಮಾಡಿದ್ದಾರೆ, ಅವ್ರಿಗೋಸ್ಕರ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಫುಲ್ ರೆಡಿಯಾಗಿ ಈ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಹಾಗೆ ಅವ್ರಿಗೊಂದು ಗಿಫ್ಟ್ ಕೊಡ್ಬೇಕಂತೀನಿ. ಫಸ್ಟು ಗುರುವಂದನೆ. ಚಿನ್ನದಂತ ಕೊರಿಯೋಗ್ರಾಫಿಗೆ ಚಿನ್ನದ ಉಡುಗೊರೆ. ಹೇಳಿ ಮಾಸ್ಟರ್, ಹೆಂಗನ್ಸ್ತಿದೆ? ಲೈಫಲ್ಲಿ ಫಸ್ಟ್ ಗೋಲ್ಡ್ ಕೊಟ್ಟದ್ದು ಇವನು ಒಬ್ಬನೇ ಮ್ಯಾಮ್. ಥ್ಯಾಂಕ್ ಯು ಅನೂಪ್, ಥ್ಯಾಂಕ್ ಯು ಸೋ ಮಚ್. ಇವತ್ತೇನು ವಸಂತ್ ಮಾಸ್ಟರ್ ಅಂತ ಬೆಂಗಳೂರಿಗೆ ಬಂದು ಏನೋ ಒಂದು ನಂದು ಅಂತ ಒಂದು ಡ್ರೀಮ್ ನಾನು ಸಕ್ಸಸ್ ಮಾಡ್ತಿದ್ದೀನಿ. ಅದಕ್ಕೆಲ್ಲ ಕಾರಣ ಇವ್ರ ಡ್ಯಾಡಿ, ಇವ್ರ ಮಮ್ಮಿ ಒಬ್ಬ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಪ್ಲೀಸ್ ಅವ್ರೊಂದು ಸ್ಟೇಜ್ ಮೇಲೆ ಕರಿಬೇಕು ಪ್ಲೀಸ್. ದಯವಿಟ್ಟು ಪೂಜಾ ಅವ್ರ ತಂದೆ ತಾಯಿನೂ ವೇದಿಕೆ ಮೇಲೆ ಬನ್ನಿ. ಪ್ಲೀಸ್ ಬನ್ನಿ ಸರ್.
ಹಾಗೆ ಇವತ್ತಿಷ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರೋಕ್ಕೆ ಕಾರಣ ನಾನು ಒಬ್ಬನೇ ಅಲ್ಲ, ನನ್ನ ಟೀಮು ಎಲ್ಲರೂ ಒಂಚೂರು ಮೇಲೆ ಬರೋಕ್ಕೆ ಸರ್. ಕಾರ್ಸಿ ನನ್ನ ಟೀಮ್ ಮಾಸ್ಟರ್ ಫುಲ್. ಹಾಗೆ ಮುಂಬೈಯಿಂದ ಪ್ರಶಾಂತ್ ಸರು, ಹಾಗೆ ಪಪ್ಪೈ ಮಾಸ್ಟರ್, ಚಂದನ್ ಸರ್. ಮ್ಯಾಮ್ ಇವರಿಬ್ಬರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮ್ಯಾಮ್, ನನ್ನ ಜೊತೆ ನೈಟ್ ಆ್ಯಂಡ್ ಡೇ ಕಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಪಪ್ಪೈ ಮಾಸ್ಟರ್ ಏನದು ಮಕ್ಕಳೆಲ್ಲ ಫ್ಲಿಪ್ ಮಾಡಿದಾರಲ್ವಾ, ಹೌದು. ಇವರೇ ಪಪ್ಪೈ ಮಾಸ್ಟರ್ ಅಂತ. ಏನು ಪಪ್ಪಾಯ ಮಾಸ್ಟರ್? ಪಪ್ಪೈ ಮಾಸ್ಟರ್. ಪಪ್ಪಾಯ ಮಾಸ್ಟರ್, ವೆರಿ ಟ್ಯಾಲೆಂಟೆಡ್ ಮಾಸ್ಟರ್, ವೆರಿ ಟ್ಯಾಲೆಂಟೆಡ್. ಥ್ಯಾಂಕ್ ಯು ಬಾಯ್ಸ್, ಥ್ಯಾಂಕ್ ಯು ಗರ್ಲ್ಸ್, Thank you, thank ಥ್ಯಾಂಕ್ you, ಯು. ಟೀಚರ್ಗೆ, ಸಿದ್ದೇಗೌಡ್ರಿಗೆ, ರುದ್ರ ಮಾಸ್ಟರ್ಗೆ, ಗಣಪತಿ ಬಪ್ಪ, ಮಂಗಳಮೂರ್ತಿ, ರಾಮನಗರಕ್ಕೆ. ಹಿಂಗೆ ಇತ್ತು ಪರ್ಫಾರ್ಮೆನ್ಸ್ ಅಂತ ಅಂದ್ರೆ ರಾಘು ಹೇಳ್ತಾರೆ. ಅಯ್ಯಪ್ಪ ನನಗೇನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ರುದ್ರಾ ಮಾಸ್ಟರ್ ಟೀಮ್ ಬಂತು ಸ್ಟೇಜ್ ಮೇಲೆ, ಆ ಕೊರಿಯೋಗ್ರಫಿಲಿ ಒಂದು ಸಿಂಕ್ರನೈಸೇಷನ್ ಇದೆ, ಎಕ್ಸ್ಟ್ರಾರ್ಡಿನರಿ ಫ್ಲೋ ಇದೆ. ಆಮೇಲೆ ಬಹಳ ವಿಶೇಷವಾಗಿ ಏನು ಗೊತ್ತಾ ರುದ್ರಾ ಮಾಸ್ಟರ್, ಗಣೇಶ ರಥದ ಮೇಲೆ ಬರ್ಬೇಕಾದ್ರೆ ಆ ಮೂಷಿಕಗಳು ನೀವು ಅದನ್ನ ಫಾರ್ಮೇಶನ್ ಮಾಡಿದ್ದು, ಅದು ಫೆಂಟಾಸ್ಟಿಕ್, ಅದು ಅದ್ಭುತವಾಗಿತ್ತು, ಅತ್ಯದ್ಭುತ. ಅದು ಪ್ರತಿಯೊಂದು ಹಂತದಲ್ಲೂ ಸಿಂಕ್ 100% ಸಿಂಕ್. ಆಮೇಲೆ ಲಾಸ್ಟ್ ಕೊಟ್ಟಿದ್ದು ಮಾತ್ರ ಅದು ಸ್ಟೇಡಿಯಂ ಆಚೆ ಹೋಗುತ್ತೆ ಗೊತ್ತಾ, 6 ಆ ಥರ ಇತ್ತದು. ನಿಮಗೆ ಶರಣು, ನಿಮ್ಮ ಪ್ರತಿಭೆಗೆ ಶರಣು, ನಿಮ್ಮ ಶ್ರದ್ಧೆಗೆ ಶರಣು. ಗಾಡ್ ಬ್ಲೆಸ್ ಯು ಬೋತ್, ಆಲ್ ದ ಬೆಸ್ಟ್. ದಿಸ್ ವಾಸ್ ಫ್ಯಾಂಟಾಸ್ಟಿಕ್. ಜನ್ಯಾಜಿ, ನೀವು ಬಹುಶಃ ಈ ಪರ್ಫಾರ್ಮೆನ್ಸ್ ಅಲ್ಲಿ ಕೂತಿರೋದು ನಾನು ನೋಡ್ಲೇ ಇಲ್ಲ, ಈಗಲೂ ಎದ್ದು ನಿಂತ್ಕೊಂಡ್ರು. ಮೇಡಮ್ ಕೆಲವು ಪರ್ಫಾರ್ಮೆನ್ಸ್ಗಳು ಎದ್ದು ನಿಂತ್ಕೊಂಡೇ ನೋಡ್ಬೇಕು ಮೇಡಮ್. ಗಣಪತಿ ಬಪ್ಪ, ಮಂಗಳಮೂರ್ತಿ, ಓ ಮೈ ಗಾಡ್, ನನ್ನ ಲೈಫಲ್ಲಿ ಈ ಥರ ನೋಡಿಲ್ಲ ಗುರು. ನಾನು ಯಾವತ್ತೂ ಈ ಲೆವೆಲ್ಗೆ ಒಂದು ಯಾವ ಥರದ ಪರ್ಫಾರ್ಮೆನ್ಸು ನಾನು ನೋಡಿಲ್ಲ.